ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗುತ್ತೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊಲೆಸಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳುವಿರಿ. ಸಂದೇಶದ ಶಿರೋನಾಮೆ ತಿಳಿದುಕೊಳ್ಳುವಿರಿ ಎಂಬುದಾಗಿ. ನಾವು ಯಾವಾಗ ತಿಳಿದುಕೊಳ್ಳುತ್ತೇವೆ, ಏನನ್ನು ತಿಳಿದುಕೊಳ್ಳುತ್ತೇವೆ, ಹೇಗೆ ತಿಳಿದುಕೊಳ್ಳುತ್ತೇವೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ನೋಡಿಕೊಳ್ಳುವಂತವರಾಗ. ಮೊದಲನೇದಾಗಿ ಈ ವಾಕ್ಯ ಪೌಲನು ಕೊಲೆಸಿದವರಿಗೆ ಈ ರೀತಿಯಾಗಿ ಬರೀತಾ ಇದ್ದಾರೆ. ನೀವು ಯಾವಾಗಲೂ ರಸವತ್ತಾದ ಮಾತುಗಳನ್ನು ಆಡುವಾಗ ನೀವು ಯಾವ ಸಮಯದಲ್ಲಿ ಏನನ್ನು ಉತ್ತರ ಕೊಡಬೇಕು ಎಂಬುದಾಗಿ ನೀವು ತಿಳಿದುಕೊಳ್ಳುತ್ತೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಸಮಾಧಾನದಿಂದ ಮಾತನಾಡುವಾಗ, ಪ್ರೀತಿಯಿಂದ ಮಾತನಾಡುವಾಗ ನಾವು ಏನನ್ನು ಮಾತನಾಡುತ್ತೇವೆ, ಯಾರಿಗೆ ಏನನ್ನು ಹೇಳ್ತಾ ಇದ್ದೇವೆ, ನಮಗೆ ಎಲ್ಲ ವಿಷಯಕ್ಕಾಗಿಯೂ ಪೂರ್ಣವಾಗಿ ಮಾಹಿತಿ ಇರುತ್ತದೆ. ನಾವು ಕೋಪದಲ್ಲಿ ಮಾತನಾಡುವಾಗ, ಗಲಿಬಿಲಿಯಲ್ಲಿ ಮಾತನಾಡುವಾಗ ನಾವು ಏನನ್ನು ಮಾತನಾಡುತ್ತೇವೋ, ಏನು ಉತ್ತರ ಹೇಳ್ತಾ ಇದ್ದೇವೋ ಎಂಬುದಾಗಿ ನಮಗೆ ತಿಳಿಯುವುದಿಲ್ಲ. ಆ ವಿಷಯವಾಗಿ ಪೌಲನು ಕೊಲೆಸಿದವರಿಗೆ ಹೇಳ್ತಾ ಇದ್ದಾನೆ. ನಾವು ಹೇಳುವಂತ ಮಾತು ಇಂಪಾಗಿಯೂ ರಸವತ್ತಾಗಿರುವಾಗ ಕೇಳುವವರು ನಮ್ಮ ಮಾತುಗಳು ಸರಿಯಾಗಿ ಕೇಳಿಸಿಕೊಳ್ಳುತ್ತಾರೆ. ನಾವು ಅವರಿಗೆ ಏನನ್ನು ಹೇಳಬೇಕು ಆ ವಿಷಯ ಕೂಡ ನಾವು ಸರಿಯಾಗಿ ಹೇಳುತ್ತೇವೆ. ಆ ವಿಷಯವಾಗಿ ನಾವು ತಿಳಿದುಕೊಂಡಿರುತ್ತೇವೆ. ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ಮಾತು ಯಾವ ರೀತಿಯಾಗಿದೆ, ನಾವು ಆಲೋಚನೆ ಮಾಡಿ ಸಮಾಧಾನದಿಂದ ಪ್ರೀತಿಯಿಂದ ನಾವು ಮಾತನಾಡುತ್ತಾ ಇದ್ದೇವೆ. ನಾವು ಆಡುವಂತ ಮಾತು ಅನೇಕ ಜನರು ಕೇಳಿಕೊಳ್ತಾರೆ. ಈತನು ಏನೋ ಹೇಳ್ತಾ ಇದ್ದಾನೆ. ನಾ ಹೇಳುವಂತ ಮಾತು ಅದು ಅನೇಕ ಜನರಿಗೆ ಇಂಪಾಗಿರಬೇಕು, ಕೇಳುವವರಿಗೆ ಸೊಗಸಾಗಿರಬೇಕು. ಆ ರೀತಿಯಾದಂತ ಮಾತು ನಮ್ಮದಾಗಿರಬೇಕು. ನಮ್ಮಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇದೆ. ಯೇಸು ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡುತ್ತಾನೆ. ಈ ಸತ್ಯವೇದವನ್ನು ನಾವು ಯಾವಾಗ ಪರಿಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೋ ಆವಾಗ ನಮ್ಮ ಮಾತು ಇಂಪಾಗಿಯೂ ರಸವತ್ತಾಗಿಯೂ ಕೇಳುವವರ ಹಿತಕ್ಕಾಗಿಯೂ ನಾವು ಮಾತನಾಡುತ್ತೇವೆ. ಒಂದು ವೇಳೆ ನಮ್ಮ ಮಾತು ಇಂಪಾಗಿಲ್ಲ, ರಸವತ್ತಾಗಿಲ್ಲ, ಕೇಳುವವರ ಹಿತಕ್ಕಾಗಿ ನಮ್ಮ ಮಾತು ಇಲ್ಲದೆ ಹೋದರೆ ನಾವು ಏನನ್ನು ಮಾತನಾಡುತ್ತಾ ಇದ್ದೇವೋ ನಮ್ಮ ಮಾತಿನ ಮೇಲೆ ನಮಗೆ ಗಮನವಿಲ್ಲ. ನಾವು ಆಡುವಂತ ಮಾತು ಅನೇಕರ ಜೀವಿತವನ್ನು ನಾಶನ ಮಾಡುತ್ತದೆ. ನಾವು ಆಡುವಂತ ಮಾತು ಅನೇಕ ಕುಟುಂಬಗಳು ಒಣಹಾಕುತ್ತದೆ. ಆ ವಿಷಯವಾಗಿ ನಮ್ಮ ಮಾತು ಇಂಪಾಗಿರಬೇಕು, ರಸವತ್ತಾಗಿರಬೇಕು ಎಂಬುದಾಗಿ ಪೌಲನು ಕೊಲೆಸಿದವರಿಗೆ ಹೇಳ್ತಾ ಇದ್ದಾನೆ. ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಮಾತು ಯಾವ ರೀತಿಯಾಗಿದೆ, ನಮ್ಮ ಮಾತಿನ ಮುಖಾಂತರ ಅನೇಕ ಜನರ ಸಂಬಂಧಗಳು ಒಂದಾಗಬೇಕು. ನಮ್ಮ ಮಾತಿನ ಮೂಲಕ ಅನೇಕ ಕುಟುಂಬಗಳು ಕಟ್ಟಲ್ಪಡಬೇಕು. ನಾವು ಮಾತನಾಡುವಾಗ ಅನೇಕ ಜನರು ಮಾತುಗಳನ್ನು ಕೇಳಿಸಿಕೊಳ್ಳಬೇಕು. ನಾವು ಮಾತನಾಡುವಾಗ ಅನೇಕ ಜನರು ಏನೋ ಒಂದು ಒಳ್ಳೆಯ ಮಾತು ಹೇಳ್ತಾ ಇದ್ದಾರೆ, ಮಾತು ಇಂಪಾಗಿದೆ ಎಂಬುದಾಗಿ ನಮ್ಮ ಮಾತುಗಳು ಅನೇಕ ಜನರು ಕೇಳುವ ರೀತಿಯಲ್ಲಿ ನಮ್ಮ ಮಾತುಗಳಿರಬೇಕು. ಆ ರೀತಿಯಾಗಿ ನಮ್ಮ ಮಾತು ಇರುವಾಗ ನಾವು ಯಾರಿಗೆ ಏನ್ ಹೇಳ್ತಾ ಇದ್ದೇವೆ ಸರಿಯಾಗಿ ನಮಗೆ ಜ್ಞಾನ ಇರುತ್ತದೆ, ತಿಳುವಳಿಕೆ ಇರುತ್ತದೆ. ಇದು ಯಾವಾಗ ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿರುವಾಗ ನಾವು ಮಾತನಾಡುವಂತ ಪ್ರತಿಯೊಂದು ಮಾತುಗಳು ಅದು ಪ್ರೀತಿಯಾಗಿರುತ್ತದೆ, ಇಂಪಾಗಿರುತ್ತದೆ, ಸೊಗಸಾಗಿರುತ್ತದೆ. ನಾವು ಮಾತನಾಡುವಾಗ ಅನೇಕ ಜನರು ಈತನು ವಿಭಿನ್ನವಾಗಿದ್ದಾನೆ. ಅದೇ ರೀತಿಯಾಗಿ ನಮ್ಮ ವಿಷಯವಾಗಿ ಲೋಕದ ಜನರು ನಾವು ಇಂಪಾಗಿ ರಸವತ್ತಾಗಿ ಮಾತನಾಡುವಾಗ, ಹೊಗಳುವಾಗ ನನ್ನ ಸೃಷ್ಟಿಕರ್ತನು ತಂದೆಯಾದ ದೇವರ ನಾಮ ಮಹಿಮೆಯಾಗುತ್ತದೆ. ಯಾಕೆ ನಾನು ಯೇಸು
ಕ್ರಿಸ್ತನಲ್ಲಿ ಜೀವಿಸುತ್ತಾ ಇದ್ದೇನೆ, ಯೇಸು ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ, ಆ ವಿಷಯವಾಗಿ ನನ್ನ ಮಾತುಗಳು ಇಂಪಾಗಿದೆ, ನನ್ನ ಮಾತುಗಳು ರಸವತ್ತಾಗಿದೆ, ನನ್ನ ಮಾತುಗಳು ಸೊಗಸಾಗಿದೆ. ಆವಾಗ ನನ್ನ ಮಾತು ಇಂಪಾಗಿರುತ್ತದೆ. ನನ್ನ ಮಾತು ಇಂಪಾಗಿ ಸೊಗಸಾಗಿ ರಸವತ್ತಾಗಿರಬೇಕಾದರೆ ನಾವು ಪ್ರತಿನಿತ್ಯವೂ ಈ ಸತ್ಯವೇದವನ್ನು ಧ್ಯಾನ ಮಾಡಬೇಕು. ಈ ಸತ್ಯವೇದದಲ್ಲಿರ್ತಕ್ಕಂಥ ಎಲ್ಲ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವಾಗ ಒಬ್ಬರನ್ನು ಪ್ರೀತಿಸುತ್ತೇವೆ, ಒಬ್ಬರನ್ನು ಗೌರವಿಸುತ್ತೇವೆ, ಸಂತೈಸುತ್ತೇವೆ, ಆದರಣೆ ಮಾತುಗಳನ್ನಾಡುತ್ತೇವೆ. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಜೀವಿತ ಯಾವ ರೀತಿಯಾಗಿದೆ? ನಾವು ಆಡುವಂತ ಮಾತು ಇಂಪಾಗಿ ರಸವತ್ತಾಗಿದೆ. ಒಂದು ವೇಳೆ ನಾವು ಆಡುವಂತ ಮಾತು ಇಂಪಾಗಿ ರಸವತ್ತಾಗಿ ಸೊಗಸಾಗಿ ಇಲ್ಲದೆ ಹೋದರೆ ಈ ವಾಕ್ಯದ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಯೇಸು ಕ್ರಿಸ್ತನ ಪ್ರೀತಿಯಿಂದ ಯೇಸು ಕ್ರಿಸ್ತನ ನಮ್ಮಲ್ಲಿ ಜೀವಿಸುತ್ತಾನೆ. ನಾವು ಮಾತನಾಡುವಂತ ಪ್ರತಿಯೊಂದು ಮಾತು ಪ್ರೀತಿಯಿಂದ, ಸಂತೋಷದಿಂದ, ಕೇಳುವವರ ಹಿತಕ್ಕಾಗಿ ಇಂಪಾಗಿ ಸೊಗಸಾಗಿ ರಸವತ್ತಾಗಿ ನಾವು ಮಾತನಾಡುತ್ತಾ ಈ ಲೋಕದಲ್ಲಿ ಜೀವಿಸುವಂತವರ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯರಿಗೆ ಆಶೀರ್ವದಿಸಲಿ. ಆಮೆನ್.